ಹಲೋ ಯುವರ್ಸ್, ವೆಲ್ಕಮ್ ಬ್ಯಾಕ್ ಟು ಮಿರಕಲ್ ಕಾರ್ಡ್ ಟ್ಯಾರೋ. ನಾನು ನಿಮ್ಮ ಟ್ಯಾರೋ ಗೈಡ್ ಮಧು. ಇವತ್ತು ಮತ್ತೊಂದು ರೀಡಿಂಗ್ ಜೊತೆ ಬಂದಿದ್ದೀನಿ. ಸೊ ಇವತ್ತೊಂದು ಕ್ವಿಕ್ ಎಸ್ ಆರ್ ನೋ ಆ್ಯಂಡ್ ಫನ್ ರೀಡಿಂಗ್ ಇದೆ. ಇದು ಜನರಲ್ ರೀಡಿಂಗ್. ಇವತ್ತಿನ ಟಾಪಿಕ್ ಏನಂದರೆ, ನೀವೊಂದು ಸಕ್ಸಸ್ಫುಲ್ ಯೂಟ್ಯೂಬರ್ ಅಥವಾ ಇನ್ಫ್ಲೂಯೆನ್ಸರ್ ಆಗ್ತೀರಾ ಅಂದ್ಬಿಟ್ಟು ತುಂಬ ಜನ ಈ ಕ್ವೆಶನ್ ನಿಮ್ಮ ಮೈಂಡಲ್ಲಿರುತ್ತೆ, ನಿಮ್ಮ ಥಾಟ್ಸಲ್ಲಿರುತ್ತೆ. ದ್ಯಾಟ್ ಇಫ್ ಯು ಸ್ಟಾರ್ಟ್ ಒನ್ ಯೂಟ್ಯೂಬ್ ಚಾನಲ್, ನಿಮ್ಮ ಬೇರೆ ಬೇರೆ ಟ್ಯಾಲೆಂಟ್ಸ್ ಇರುತ್ತೆ. ತುಂಬ ಆರ್ಟಿಸ್ಟ್ಗಳು ಇರ್ತೀರಾ, ತುಂಬ ಕಾಂಟೆಂಟ್ ಕ್ರಿಯೇಟರ್ಸ್ ಇರ್ತೀರಾ, ಇನ್ಫ್ಲುಯೆನ್ಸರ್ಸ್ ಇರ್ತೀರಾ. ಸೊ ನೀವು ಈ ಒಂದು ಕೆರಿಯರ್ ಪಾತ್ ಚೂಸ್ ಮಾಡಿದ್ರೆ ನಿಮಗೆ ಇದರಲ್ಲಿ ಸಕ್ಸಸ್ ಸಿಗುತ್ತಾ, ನಿಮಗೆ ಮನಿ ಗ್ರೋತ್ ಹೇಗಿರುತ್ತೆ ಅಂತ. ಸೊ ನಿಮಗೆ ಇನ್ಫ್ಲುಯೆನ್ಸರ್ ಅಥವಾ ಕಾಂಟೆಂಟ್ ಕ್ರಿಯೇಷನ್ ಅಥವಾ ಯೂಟ್ಯೂಬರ್ ಈ ಜರ್ನಿ ನಿಮ್ಗೆ ಹೇಗಿರುತ್ತೆ, ಸೊ ಇದು ನಿಮಗೆ ಸಕ್ಸಸ್ಫುಲ್ ಆಗಿರುತ್ತಾ ಇಲ್ವಾ ಅನ್ನೋದು ಇವತ್ತಿನ ಟಾಪಿಕ್. ಆ್ಯಸ್ ಯೂಶ್ವಲ್ ಇದು ಪಿಕ್ ಅ ಕಾರ್ಡ್ ರೀಡಿಂಗ್ ಆರ್ ಪಿಕ್ ಅ ಪೈಲ್ ರೀಡಿಂಗ್. 2 ಪೈಲ್ಸ್ ಇರುತ್ತೆ ಇಲ್ಲಿ. ಆ್ಯಂಡ್ ಇಟ್ ವಿಲ್ ಬಿ ಅ ಕ್ವಿಕ್ ರೀಡಿಂಗ್ ಟು ಗಿವ್ ಯು ಕ್ಲಾರಿಟಿ ಆ್ಯಂಡ್ ಸಮ್ ಗೈಡೆನ್ಸ್. ಇಲ್ಲಿ 2 ಪೈಲ್ಸ್ ಇದೆ. ನಿಮಗೆ ಇಷ್ಟ ಆಗಿರೋ ಪೈಲ್ನ ನೀವು ಚೂಸ್ ಮಾಡ್ಬೋದು. ದಿಸ್ ಇಸ್ ಪೈಲ್ 1 ಆ್ಯಂಡ್ ದಿಸ್ ಇಸ್ ಪೈಲ್ 2. ಇನ್ನೊಂದು ಸತಿ ತೋರಿಸ್ತೀನಿ. ದಿಸ್ ಇಸ್ ಪೈಲ್ 1 ಆ್ಯಂಡ್ ದಿಸ್ ಇಸ್ ಪೈಲ್ 2. ಸೊ ನೀವು ರೀಡಿಂಗ್ನ ಪಾಸ್ ಮಾಡ್ಬೋದು, ಮೆಡಿಟೇಟ್ ಮಾಡ್ಬೋದು. ನಿಮ್ಗೆ ಇಷ್ಟ ಆಗಿರೋ ಪೈಲ್ನ ಚೂಸ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೈಮ್ ಸ್ಟ್ಯಾಂಪ್ ಇರುತ್ತೆ. ಆ ಟೈಮ್ ಸ್ಟ್ಯಾಂಪ್ನ ಕ್ಲಿಕ್ ಮಾಡಿ ನಿಮ್ಮ ರೀಡಿಂಗ್ನ ನೋಡ್ಬೋದು. ಸೊ ವಿತೌಟ್ ಫರ್ದರ್ ಅಡು, ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಬಿಗಿನ್ ದ ರೀಡಿಂಗ್. ಸೊ ಪೈಲ್ 1 ಯಾರ್ಯಾರು ಚೂಸ್ ಮಾಡಿದ್ದೀರಾ ನೋಡೋಣ. ನಿಮ್ಮ ಕಾರ್ಡ್ಸ್ನ ನಾನು ಶಫಲ್ ಮಾಡ್ತಾ ಇದ್ದೀನಿ. ಸೊ ಪೈಲ್ 1, ಜಸ್ಟ್ ರಿಲ್ಯಾಕ್ಸ್ ಯುವರ್ ಮೈಂಡ್ ಆ್ಯಂಡ್ ರಿಸೀವ್ ದಿಸ್ ರೀಡಿಂಗ್. Bottom of the deck, Empress. ನೋಡೋಣ ಏನು ಮೆಸೇಜಸ್ ಬರುತ್ತೆ ನಿಮಗೆ ಅಂತ. ಓಕೆ, ಸೊ ಪೈಲ್ 1 ವ್ಯೂವರ್ಸ್, ಯಾರ್ಯಾರು ಈ ರೀಡಿಂಗ್ನ ಚೂಸ್ ಮಾಡಿದ್ದೀರಾ, ಪೈಲ್ 1 ಚೂಸ್ ಮಾಡಿದ್ದೀರಾ. ಸೊ ನೀವು ಈ ಒಂದು ಪಾತ್ವೇ, ಈ ಒಂದು ಕೆರಿಯರ್ ಪಾತ್, ಯೂಟ್ಯೂಬರ್ ಅಥವಾ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿರೋ ಪಾತ್ನ ಚೂಸ್ ಮಾಡಿದ್ರೆ, ಆಲ್ರೆಡಿ ಯಾರ್ಯಾರು ಈ ಪೈಲ್ 1 ನೋಡ್ತಾ ಇದ್ದೀರಾ, ಆಲ್ರೆಡಿ ನೀವು ಈ ಪಾತ್ನ ಟ್ರೈ ಮಾಡಿದ್ದೀರಾ. ಬಟ್ ಪಾಸ್ಟ್ ಎನರ್ಜೀಸಲ್ಲಿ ಇದು ಒಂದು ಸ್ವಲ್ಪ ನೀವು ಅಂದ್ಕೊಂಡಿರೋ ಅಷ್ಟು ಮಟ್ಟಿಗೆ ತಕ್ಕ ಮಟ್ಟಿಗೆ ಸಕ್ಸಸ್ಫುಲ್ ಆಗಿರೋದಿಲ್ಲ. ಒಂದು ಸ್ವಲ್ಪ ಸ್ಟಾರ್ಟ್ ಮಾಡಿ ಹಾಲ್ಟ್ ಆಗಿಬಿಟ್ಟಿರುತ್ತೆ ಅಥವಾ ಅಬ್ರಪ್ಟಾಗಿ ನಿಂತೋಗಿರುತ್ತೆ. ಓಕೆ, ಇದು ಒಂದು ಓವರ್ ಥಿಂಕಿಂಗಿಂದ ಆದ್ರೂ ಆಗಿರ್ಬೋದು, ಏನೋ ಒಂದು ಫ್ಯಾಕ್ಟರ್ಸ್, ಮಲ್ಟಿಪಲ್ ಫ್ಯಾಕ್ಟರ್ಸಿಂದ ಅಥವಾ ಒಂದು ನೆಗೆಟಿವ್ ಇನ್ಫ್ಲೂಯೆನ್ಸಿಂದ ನೀವು ಸಡನ್ನಾಗಿ ಸ್ಟಾಪ್ ಮಾಡಿರ್ತೀರ. ಆ್ಯಂಡ್ ನೀವು ಅಂದ್ಕೊಂಡಿರೋ ಮಟ್ಟಿಗೆ ಸ್ಕೇಲ್ ಆಗಿರಲ್ಲ ಅಥವಾ ಎಕ್ಸ್ಪ್ಯಾಂಡ್ ಆಗಿರಲ್ಲ ಅಥವಾ ಸಕ್ಸಸ್ಫುಲ್ ಆಗಿರೋದಿಲ್ಲ. ಬಟ್ ಇವಾಗ ಪ್ರೆಸೆಂಟ್ ಎನರ್ಜೀಸ್ ನೋಡಿದ್ರೆ ನೀವು ಮತ್ತೆ ಯೋಚನೆ ಮಾಡ್ತಾ ಇದ್ದೀರಾ ದ್ಯಾಟ್ ನೀವು ಮತ್ತೆ ಇದನ್ನು ನಿಮ್ಮ ಒಂದು ಚಾನಲ್ನ ಅಥವಾ ನಿಮ್ಮ ಒಂದು ಸೋಷಿಯಲ್ ಮೀಡಿಯಾ ಕಾಂಟೆಂಟ್ ಕ್ರಿಯೇಷನ್ ಪೇಜಸ್ನ ಎಲ್ಲ ಸ್ಟಾರ್ಟ್ ಮಾಡ್ಬೋದು ಅಂದ್ಬಿಟ್ಟು ನೀವು ಈ ಸತಿ ತುಂಬ ಪ್ರಾಪರ್ ಪ್ಲ್ಯಾನಿಂಗ್ ಆಗಿ ಆ್ಯಂಡ್ ಡೀಟೇಲ್ಡ್ ರಿಸರ್ಚ್ ಮಾಡಿ, ಸ್ಟಡಿ ಮಾಡಿ ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ತುಂಬ ವೆರಿ ಸೂನ್ ಯು ವಿಲ್ ಟೇಕ್ ಆನ್ ಆ್ಯಕ್ಷನ್. ಈ ಕಾರ್ಡ್ಸ್ ಪ್ರಕಾರ ನೀವು ಆದಷ್ಟು ಬೇಗ ನೀವು ಫಸ್ಟು ಲಾಸ್ಟ್ ಟೈಮ್ ಮೋಸ್ಟ್ಲಿ ಅನ್ಪ್ಲ್ಯಾಂಡ್ ಆಗಿರ್ಬೋದು, ಬಟ್ ಈ ಟೈಮ್ ನೀವು ಪ್ಲ್ಯಾಂಡ್
ಸ್ಟ್ರಾಟಜಿಯಿಂದ ಇದು ನಿಮ್ಮ ಬಿಸ್ನೆಸ್ಗೆ ಹೇಗೆ ಇದು ಉಪಯೋಗ ಆಗುತ್ತೆ, ಹೇಗೆ ನಿಮ್ಮ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ, ನಿಮಗೆ ದುಡ್ಡು ಸಹ ಬರುತ್ತೆ ಅನ್ನೋದನ್ನ ನೀವು ಪ್ಲ್ಯಾನ್ ಮಾಡಿಬಿಟ್ಟು ನೀವು ಆ್ಯಕ್ಷನ್ ತೊಗೊತಾ ಇದ್ದೀರಾ. ಆ್ಯಕ್ಷನ್ ತೊಗೊತೀರಾ ಪ್ರೆಸೆಂಟ್ ಎನರ್ಜೀಸಲ್ಲಿ. ಇಫ್ ನಾಟ್ ಆಲ್ರೆಡಿ ಟೇಕನ್, ವಿತಿನ್ ಅ ಮಂತ್ ನೀವು ಆ್ಯಕ್ಷನ್ ತೊಗೊತೀರಾ. ಆ್ಯಂಡ್ ತುಂಬಾ ಒಂದು ಕಾನ್ಸಂಟ್ರೇಷನಿಂದ, ತುಂಬಾ ಒಂದು ಐಸೋಲೇಷನಿಂದ, ಯಾವುದೇ ಡಿಸ್ಟ್ರಾಕ್ಷನ್ ಇಲ್ದಿರ ನೀವು ಇದನ್ನು ಪರ್ಸ್ಯೂ ಮಾಡ್ತೀರಾ. ಆ್ಯಂಡ್ ವಿ ಆರ್ ಎಂಡಿಂಗ್ ದ ರೀಡಿಂಗ್ ವಿತ್ ವೀಲ್ ಆಫ್ ಫಾರ್ಚ್ಯೂನ್. ವೀಲ್ ಆಫ್ ಫಾರ್ಚ್ಯೂನ್ ಅಂದರೆ ಇಟ್ ಈಸ್ ಬಿಗ್ ಹ್ಯಾಪಿ ಚೇಂಜಸ್ ಅಂತ. ಖಂಡಿತವಾಗಿ ಯಾರು ಪೈಲ್ 1 ಚೆಕ್ ಮಾಡಿದ್ದೀರಾ, ನೀವು ಈ ಆಪ್ಷನ್ನ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಲಕ್, ಡೆಸ್ಟಿನಿ, ಆಲ್ ಗುಡ್ ಥಿಂಗ್ಸ್, ಎಲ್ಲ ಒಳ್ಳೆ ಆಪರ್ಚುನಿಟೀಸ್, ಎಲ್ಲ ಅಬಂಡೆನ್ಸ್, ಗುಡ್ ಲಕ್ ಎಲ್ಲ ನಿಮ್ಮ ಕಡೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಈ ರೈಟ್ ನಾವು ನೀವೊಂದು ಮ್ಯಾನಿಫೆಸ್ಟೇಷನ್ ಎನರ್ಜಿಯಲ್ಲಿದ್ದೀರಾ. ಎಸ್, ನೀವೇನು ಅನ್ಕೊತೀರಾ ಅದನ್ನು ನೀವು ಸಾಧಿಸ್ತೀರಾ. ಅದಕ್ಕೆ ಬೇಕಾಗಿರೋಂಥ ಎಲ್ಲ ರಿಸೋರ್ಸಸ್ ಕೂಡ ನಿಮ್ಮ ಹತ್ರ ಇದೆ. ಸೊ ನಿಮ್ಮ ಕ್ವೆಶ್ಚನ್ಗೆ ನೀವು ಇದನ್ನು ನೀವೊಂದು ಕಂಟೆಂಟ್ ಕ್ರಿಯೇಷನ್, ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ ಏನಾದರೂ ಸ್ಟಾರ್ಟ್ ಮಾಡಬೇಕಂದ್ರೆ ಖಂಡಿತ ಇದು ನಿಮಗೆ ಲಕ್ ಆ್ಯಂಡ್ ಆಪರ್ಚುನಿಟೀಸ್ ತಂದುಕೊಡುತ್ತೆ. ಎಲ್ಲ ರೀತಿ ಮಾನಿಟರಿನೂ ಸಹ. ಆ್ಯಂಡ್ ಬಿಗ್ ಹ್ಯಾಪಿ ಚೇಂಜಸ್ ನಿಮ್ಮ ಲೈಫಲ್ಲಿ ಬರುತ್ತೆ. ಸೊ ಖಂಡಿತ ಪೈಲ್ 1 ಯಾರು ಚೂಸ್ ಮಾಡಿದ್ದೀರಾ, ಯು ಕ್ಯಾನ್ ಗೋ ಹೆಡ್ ವಿತ್ ಯುವರ್ ಆಪರ್ಚುನಿಟೀಸ್. ಸೊ ಪೈಲ್ 1 ಯಾರ್ಯಾರು ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೊ ಯಾರು ಪೈಲ್ 2 ಚೂಸ್ ಮಾಡಿದ್ದೀರಾ, ನಿಮ್ಮ ಒಂದು ಕಾರ್ಡ್ಸ್ನ ನಾನು ಶಫಲ್ ಮಾಡ್ತಾ ಇದ್ದೀನಿ. ಓಕೆ, ಪೈಲ್ 2, ಟೇಕ್ ಅ ಡೀಪ್ ಬ್ರೀತ್ ಆ್ಯಂಡ್ ರಿಸೀವ್ ದಿಸ್ ಮೆಸೇಜಸ್ ವಿತ್ ಅ ಪಾಸಿಟಿವ್ ಮೈಂಡ್. ಸೊ ಪೈಲ್ 2, ಯಾರ್ಯಾರು ಪೈಲ್ 2 ಚೂಸ್ ಮಾಡಿದ್ದೀರಾ, ದಿಸ್ ಆರ್ ಲೈಕ್ ವೆರಿ ಬ್ಯೂಟಿಫುಲ್ ಕಾರ್ಡ್ಸ್. ನನಗೆ ಎಕ್ಸ್ಟ್ರಾ ಕಾರ್ಡ್ಸ್ ಪುಲ್ ಮಾಡೋವಂಥ ಅವಶ್ಯಕತೆಯೇ ಇಲ್ಲ, ಬಿಕಾಸ್ ದ ಮೆಸೇಜಸ್ ಆರ್ ವೆರಿ ಸ್ಟ್ರೇಟ್ ಫಾರ್ವರ್ಡ್ ಆ್ಯಂಡ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ವೆರಿ ಪಾಸಿಟಿವ್. ಸೊ ಇಲ್ಲಿ 2 ಡಿಫ್ರೆಂಟ್ ಟೈಪ್ ಆಫ್ ಆಡಿಯನ್ಸ್ ಇದ್ದೀರಾ, ಪೈಲ್ 1 ಆ್ಯಂಡ್ ಪೈಲ್ 2. ಪೈಲ್ 1 ಯಾರು ಚೂಸ್ ಮಾಡಿದ್ರಿ, ಮೋಸ್ಟ್ಲಿ ದ ಸೀರಿಯಸ್ ಟೈಪ್ ಆಫ್ ಆಡಿಯನ್ಸ್, ಯಾರು ಸೀರಿಯಸ್ ಆಗಿ ತಮ್ಮ ಒಂದು ಅದನ್ನೇ ಒಂದು ಸೋಷಿಯಲ್ ಮೀಡಿಯಾನೇ, ಕಂಟೆಂಟ್ ಕ್ರಿಯೇಷನ್ನೇ ಒಂದು ಕೆರಿಯರ್ ಅಂತ ತೊಗೋಬೇಕು, ಫುಲ್ ಟೈಮ್ ಅದರಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಆ ಸೆಟ್ ಆಫ್ ಪೀಪಲ್, ಆ ಗ್ರೂಪ್ ಆಫ್ ಪೀಪಲ್ಗೆ ಅದು ಪೈಲ್ 1. ಬಟ್ ಪೈಲ್ 2 ಅಲ್ಲಿ ಬರುವಂಥ ಆಡಿಯನ್ಸ್ ಅಥವಾ ಯಾರು ಪೈಲ್ 2 ಚೂಸ್ ಮಾಡಿದ್ದೀರಾ, ಸೊ ನಿಮಗೆ ಇದು ಒಂದು ಸೈಡ್ ಹಸಲ್ ಥರ ಆ್ಯಂಡ್ ಒಂದು ಫನ್ ಆ್ಯಕ್ಟಿವಿಟಿ, ಒಂದು ರಿಲ್ಯಾಕ್ಸೇಷನ್, ಒಂದು ಸ್ಟ್ರೆಸ್ ಬಸ್ಟರ್ ಥರ. ಸೊ ನಿಮ್ಮ ಒಂದು ಸ್ಟ್ರೆಸ್ ಬಸ್ಟರ್ ಅಥವಾ ಒಂದು ಹಾಬಿ ಅಥವಾ ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ನೀವು ಈ ಕಾಂಟೆಂಟ್ ಕ್ರಿಯೇಷನ್ನ ಮಾಡ್ತೀರಾ. ಆ್ಯಂಡ್ ಮಾಡುವಂಥ ಇಂಟೆನ್ಷನ್, ಉದ್ದೇಶ ಕೂಡ ಇಟ್ಕೊತೀರಾ. ಇಟ್ಸ್ ನಾಟ್ ಲೈಕ್ ಫುಲ್ ಟೈಮ್ ಅದರಲ್ಲೇ ಇನ್ವೆಸ್ಟ್ ಮಾಡೋ ಅಂಥರಲ್ಲ. ಇಟ್ಸ್ ಜಸ್ಟ್ ಫಾರ್ ಎ ಫನ್ ಆ್ಯಕ್ಟಿವಿಟಿ ನೀವು ಈ ಕಾಂಟೆಂಟ್ ಕ್ರಿಯೇಷನ್ನ ಮಾಡ್ತೀರಾ. ಆ್ಯಂಡ್ ಪ್ರೆಸೆಂಟ್ ಎನರ್ಜೀಸಲ್ಲಿ ನೋಡಿದ್ರೆ ನೀವು ಆಲ್ರೆಡಿ ಸ್ಟಾರ್ಟ್ ಕೂಡ ಮಾಡಿದ್ದೀರಾ, ಸ್ಲೋಲಿ ಮೈಲ್ಡ್ಲಿ. ಆ್ಯಂಡ್ ಇನ್ ಕೇಸ್ ನಾಟ್ ಸ್ಟಾರ್ಟ್ ಮಾಡ್ತೀರಾ. ಆ್ಯಂಡ್ ಇಟ್ ವಿಲ್ ಬ್ರಿಂಗ್ ಅ ಲಾಟ್ ಆಫ್ ಹ್ಯಾಪಿನೆಸ್ ಟು ಯು. ಹ್ಯಾಪಿನೆಸ್. ಆ್ಯಂಡ್ ಯಾರು ಚಾನಲ್ ನೋಡ್ತಾರೆ, ಇಮಿಡಿಯೇಟ್ಲಿ ಪೀಪಲ್ ವಿಲ್ ಗೆಟ್ ಅಟ್ರಾಕ್ಟೆಡ್. ಯಾರು ನಿಮ್ಮ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಷನ್ ಪೇಜಸ್ ನೋಡ್ತೀರಾ, ಇಮಿಡಿಯೇಟ್ಲಿ ಅಟ್ರಾಕ್ಟ್ ಆಗಿಬಿಟ್ಟು ತುಂಬ ಫಾಲೋವರ್ಸ್ ಬರ್ತಾರೆ. ಆ್ಯಂಡ್ ದ ಸ್ಕೇಲ್ ಇಮ್ಮಿಡಿಯೇಟ್ಲಿ ತುಂಬ ಬೇಗ ನಿಮ್ಮ ಒಂದು ಈ ಕಂಟೆಂಟ್ ಕ್ರಿಯೇಷನ್ ತುಂಬ ಬೇಗ ಸ್ಕೇಲ್ ಆಗುತ್ತೆ. ಸನ್ ಕಾರ್ಡ್ ಬಂದುಬಿಟ್ಟು ಹ್ಯಾಪಿಯೆಸ್ಟ್ ಕಾರ್ಡ್ ಇನ್ ಟ್ಯಾರೋ ಡೆಕ್. ಸೊ ಡೆಫಿನೆಟ್ಲಿ ಇಟ್ ವಿಲ್ ಮೇಕ್ ಯು ಫೀಲ್ ವೆರಿ ಹ್ಯಾಪಿ ಆ್ಯಂಡ್ ವೆರಿ ಪ್ಲೆಸೆಂಟ್ಲಿ ಸರ್ಪ್ರೈಸ್ಡ್. ಖಂಡಿತವಾಗಿ ನೀವು ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ನೀವು ಈ ರೆಡ್ ವೇಲ್ ನೋಡ್ಬೋದು. ಸೊ ನೀವು ಫಸ್ಟ್ ಜಸ್ಟ್ ಫನ್ಗೋಸ್ಕರ, ಜಸ್ಟ್ ಹಾಗೆ ಸೀರಿಯಸ್ ಆಗಿಲ್ದಿರ ಲೈಟ್ ಹಾರ್ಟೆಡ್ ಆಗಿ ನೀವು ಸ್ಟಾರ್ಟ್ ಮಾಡೋದು. ದೆನ್ ಯು ವಿಲ್ ಇವೆಂಚುಯಲಿ ಟರ್ನ್ ಟು ತುಂಬ ಪ್ಯಾಷನಿಂದ, ತುಂಬ ಇಂಟ್ರೆಸ್ಟಿಂದ, ಡೆಡಿಕೇಷನಿಂದ ನಿಮ್ಮ ಒಂದು ಚಾನಲ್ ಅಥವಾ ಇದನ್ನು ಕಂಟಿನ್ಯೂ ಮಾಡ್ತೀರಾ. ಆ್ಯಂಡ್ ಇಟ್ ಈಸ್ ಫಾಲೋಡ್ ಬೈ ಎಂಪ್ರೆಸ್. ಸೊ ಡೆಫಿನೆಟ್ಲಿ ವಿಲ್ ಅಟ್ರಾಕ್ಟ್ ಅಗೇನ್ ಲಾಟ್ ಆಫ್ ಮನಿ ಆ್ಯಂಡ್ ಲಾಟ್ ಆಫ್ ಆಪರ್ಚುನಿಟೀಸ್. ಸೊ ಕಾಂಟೆಂಟ್ ಕ್ರಿಯೇಷನಲ್ಲೂ ಡೈವರ್ಸಿಫೈಡ್ ಆಪರ್ಚುನಿಟೀಸ್ ಬರುತ್ತೆ. ಪ್ರಮೋಷನ್, ಕೊಲಾಬ್ರೇಷನ್, ಸರ್ವಿಸಸ್, ಇದೆಲ್ಲ ಈ ಥರ ಮಾನಿಟರಿ ಗ್ರೋತ್ ಎಲ್ಲನೂ ನೀವು ಅಟ್ರಾಕ್ಟ್ ಮಾಡ್ತೀರಾ. ಸೊ ಪೈಲ್ 2 ಇದಕ್ಕೆ ಜಾಸ್ತಿ ರೀಡಿಂಗ್ ಬೇಡವೇ ಬೇಡ. ಆ್ಯಂಡ್ ಬಿಕಾಸ್ ದ ಕಾರ್ಡ್ಸ್ ಆರ್ ಸ್ಟ್ರೇಟ್ ಫಾರ್ವರ್ಡ್ ಆ್ಯಂಡ್ ಗಿವಿಂಗ್ ವೆರಿ ಪಾಸಿಟಿವ್ ಮೆಸೇಜಸ್. ಸೊ ಪೈಲ್ 2 ಯಾರು ಚೂಸ್ ಮಾಡಿದ್ದೀರಾ, 100% ನೀವು ಇಂಟೆನ್ಷನ್ ಇದ್ರೂ, ಇಂಟೆನ್ಷನ್ ಇಲ್ಲ ಅಂದ್ರೂ, ಯುವರ್ ಕಾಂಟೆಂಟ್ ಕ್ರಿಯೇಷನ್ ವಿಲ್ ಸ್ಕೇಲ್ ಆ್ಯಂಡ್ ಪೀಪಲ್ ವಿಲ್ ಬಿ ಹುಕ್ ಟು ಯುವರ್ ಚಾನಲ್. ನಿಮ್ಮ ಒಂದು ಚಾನಲ್ಗೆ ಅಟ್ರಾಕ್ಟ್ ಆಗಿಬಿಟ್ಟು ದಿಲ್ ಜಸ್ಟ್ ಬ್ಲೈಂಡ್ಲಿ ವೇಟ್ ಫಾರ್ ಯುವರ್ ಕಾಂಟೆಂಟ್. ಸೊ ಪೈಲ್ 2 ಇಟ್ಸ್ ವೆರಿ ಪಾಸಿಟಿವ್ ಆ್ಯಂಡ್ ಡೆಫಿನೆಟ್ಲಿ ಯು ಕ್ಯಾನ್ ಗೋ ಆನ್ ವಿತ್ ದಿಸ್ content creation, YouTube or social media
ಸೋಷಿಯಲ್ ಮೀಡಿಯಾ ಕಾಂಟೆಂಟ್ ಕ್ರಿಯೇಷನ್. ಓಕೆ, ಸೊ ಪೈಲ್ 2 ಯಾರು ಚೂಸ್ ಮಾಡಿದ್ದೀರಾ, ನಿಮಗೆ ರೆಸೊನೇಟ್ ಆಗಿದೆ ಅಂತ ಅಂದ್ಕೊತೀನಿ. ಹೇಳಿ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ರೀಡಿಂಗ್ ಹೇಗೆ ಅನಿಸ್ತು ಅಂದ್ಬಿಟ್ಟು. ಆ್ಯಂಡ್ ಐ ವಿಲ್ ಸಿ ಯು ವಿತ್ ಅನದರ್ ರೀಡಿಂಗ್. ಥ್ಯಾಂಕ್ಸ್, ಬಾಯ್.